ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು 2 ರೆಸಿಪಿಗಳನ್ನ ಶೇರ್ ಮಾಡ್ಕೋತಾ ಇದ್ದೀನಿ. ಒಂದು ಕಡುಬಿನ ರೆಸಿಪಿ ಮತ್ತು ಕಟ್ಟಿನ ಸಾರಿನ ರೆಸಿಪಿ. ಕಟ್ಟಿನ ಸಾರು ಅಂದರೆ ಏನು ಅಂದರೆ ಒಬ್ಬೊಬ್ಬರಿಗೆ ಅರ್ಥ ಆಗಲ್ಲ, ಅದಕ್ಕೆ ಹೋಳಿಗೆ ಸಾರು ಅಂತಲೂ ಕರೀತಾರೆ. ಆ ಹೋಳಿಗೆ ಸಾರನ್ನೇ ನಾನಿವತ್ತು ಸಿಂಪಲ್ಲಾಗಿ ಈಸಿಯಾಗಿ ಫಟಾಫಟ್ ಅಂತ ಒಂದು 5 ನಿಮಿಷದಲ್ಲೇ ಮಾಡ್ಕೋಬೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಕಡುಬು ಮತ್ತು ಒಬ್ಬಟ್ಟಿನ ಸಾರು ಅಥವಾ ಕಟ್ಟಿನ ಸಾರನ್ನ ನೋಡ್ಕೊಂಬರೋಣ ಬನ್ನಿ ಹೇಗೆ ಮಾಡೋದು ಅಂತ. ಈಗ ನಾನು ಮಾಡ್ತಿರೋ ಅಂಥದ್ದು ಕಡಲೆಬೇಳೆ ಕಡುಬು. ತೊಗರಿಬೇಳೆಲೂ ಕಡುಬು ಮತ್ತು ಹೋಳಿಗೆನ ಮಾಡ್ತಾರೆ. ತೊಗರಿಬೇಳೆ ಸಾರಿಗೆ ಉಪಯೋಗಿಸ್ತೀವಲ್ಲ, ಆ ತೊಗರಿಬೇಳೆಯಿಂದ ಹೋಳಿಗೆ ಮತ್ತು ಕಡುಬು ಕೂಡ ಮಾಡ್ತಾರೆ. ನಾನಿಲ್ಲಿವತ್ತು ಕಡಲೆಬೇಳೆ ಯೂಸ್ ಮಾಡಿಕೊಂಡು ಕಡುಬನ್ನು ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಫಸ್ಟು ಒಂದು ಕುಕ್ಕರಲ್ಲಿ 1 ಕಪ್ಪಷ್ಟು ಈಗ ತೊಗೊಂಡಿದ್ನಲ್ಲ, ಆ ಕಪ್ಪಲ್ಲಿ ಒಂದೇ 1 ಕಪ್ಪು ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ. ಸಾಕು, ನಮಗೆ 3 ಜನಕ್ಕೆ ಎಷ್ಟು ಬೇಕೋ ಅಷ್ಟು ನಾನು ಕಡುಬನ್ನು ಇಲ್ಲಿ ಮಾಡ್ತಾಯಿದ್ದೀನಿ. ನೈವೇದ್ಯಕ್ಕೂ ಆಗುತ್ತೆ, ನಮಗೆ ತಿನ್ನೋಕ್ಕೂ ಆಗುತ್ತೆ ಅಂತ. ಆ ಕಡಲೆಬೇಳೆನ ಕುಕ್ಕರ್ಗೆ ಹಾಕಿ 2 ಸಲ ಚೆನ್ನಾಗಿ ತೊಳೆದು ಆಮೇಲೆ ನಾನು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಕುಕ್ಕರ್ ವಿಜಿಲ್ನ ಕೂಗಿಸ್ತೀನಿ. 3 ಸಲ ಕೂಗಿಸ್ಕೋಬೋದು ಅಥವಾ 4 ವಿಜಿಲ್ನ ಕೂಗಿಸ್ಕೋಬೋದು. ಇಲ್ಲಿ ನಾನು ಕಡುಬನ್ನು ಮಾಡೋಕ್ಕೆ ಹಿಟ್ಟನ್ನು ಕಲಿಸ್ಕೊತಾ ಇದ್ದೀನಿ. ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. 1/4 kgಗೂ ಸ್ವಲ್ಪ ಕಮ್ಮಿ ಇರೋ ಅಂಥ ಮೈದಾ ಹಿಟ್ಟದು. ನೆಕ್ಸ್ಟು ಅದಕ್ಕೆ ನಾನು ಚಿರೋಟಿ ರವೆನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಚಿರೋಟಿ ರವೆನ ಮಿಕ್ಸ್ ಮಾಡಿಕೊಂಡ್ರೆ. ಈಗ ಒಂದು ಚಿಟಿಕೆಯಷ್ಟು ಉಪ್ಪನ್ನು ಹಾಕ್ಕೊಂಡು ಸ್ವಲ್ಪ ಎಣ್ಣೆನ ಹಾಕ್ಕೋಬೇಕು. ಬಿಸಿ ಮಾಡ್ಕೊಂಡಾದರೂ ಹಾಕ್ಕೋಬೋದು ಅಥವಾ ಹಾಗೆ ಇರೋವಂಥ ಎಣ್ಣೆನ ಹಾಕ್ಕೊಂಡು ನೀಟಾಗಿ ಕಲಿಸ್ಕೋಬೇಕಾಗತ್ತೆ. ಸ್ವಲ್ಪನೇ ನೀರು ಹಾಕಿ ಕಲಿಸ್ಕೋಬೇಕು. ಇದನ್ನು ಒಬ್ಬಟ್ಟಿಗೆ ಕಲಿಸ್ತೀವಲ್ಲ, ಆ ಹಿಟ್ಟಿನ ಥರ ತುಂಬ ತೆಳುವಾಗೂ ಇರಬಾರ್ದು, ತುಂಬ ಗಟ್ಟಿಯಾಗೂ ಇರಬಾರ್ದು, ಮೀಡಿಯಮಾಗಿ ಇರಬೇಕು. ತುಂಬ ಸ್ಮೂತಾಗಿರಬೇಕು ಹಿಟ್ಟು. ಆಮೇಲೆ ಚೆನ್ನಾಗಿ ನೆನಿಬೇಕು. ಅದು ಒಂದು ಅರ್ಧ ಗಂಟೆ 1 ಗಂಟೆ ಮುಂಚೆನೇ ನಾವು ಹಿಟ್ಟನ್ನು ಕಲಸಿಟ್ಕೋಬೇಕು. ಆವಾಗ ತುಂಬ ಚೆನ್ನಾಗಿ ನೆಂದಿರುತ್ತೆ. ಈಗ ನಾನು 1 ಕಪ್ ಕಡಲೆಬೇಳೆ ತೊಗೊಂಡಿದ್ದೀನಲ್ಲ, ಅದಕ್ಕೆ 1 ಕಪ್ಪಷ್ಟು, ಅಥವಾ ನಮಗೆ ಜಾಸ್ತಿ ಸ್ವೀಟ್ ಬೇಕಂದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಬೆಲ್ಲ ತೊಗೋಬೇಕಾಗತ್ತೆ. ನಾನು 1 ಕಪ್ ಬೇಳೆಗೆ 1.5 ಕಪ್ಪಷ್ಟು ಬೆಲ್ಲನ ತೊಗೊಂಡಿದ್ದೀನಿ. ಈಗ 4 ವಿಜಿಲ್ಗೆ ಆಗಿದೆ. ಈಗ ಕುಕ್ಕರ್ ತಣ್ಣಗಾದ್ಮೇಲೆ ಕಡಲೆಬೇಳೆನ ಈ ಥರ ಸಾಣ್ಗಿಲಿ ಹಾಕಿ ನೀರೆಲ್ಲ ಶೋಧಿಸ್ಕೊಂಡು ಸ್ವಲ್ಪ ಹೊತ್ತು ಇಡಬೇಕು. ಅದು ಸ್ವಲ್ಪ ನೀಟಾಗಿ ಕಡಲೆಬೇಳೆ ಬೆಂದಿರಬೇಕು. ಸ್ವಲ್ಪ ಅದನ್ನು ಕೈಯಿಂದ ಮುಟ್ಟಿ ನೋಡಿದ್ರೆ ಮೆತ್ತಗಿರಬೇಕು. ಇನ್ನೂ ಗಟ್ಟಿಯಾಗಿದ್ದರೆ ಮತ್ತೆ ನಾವು ಒಂದು ವಿಜಿಲ್ನ ಕೂಗಿಸ್ಕೋಬೋದು. ಈಗ ನಾನು ಮಿಕ್ಸಿ ಜಾರ್ಗೆ ಬೆಂದಿರೋ ಅಂಥ ಕಡಲೆಬೇಳೆ, 1 ಏಲಕ್ಕಿ ಮತ್ತು ಬೆಲ್ಲನ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೋತೀನಿ. ನೋಡಿ, ರುಬ್ಕೊಂಡಾದಮೇಲೆ ಹುಣ್ಗ ಈ ಥರ ನೈಸಾಗಿ ಬರಬೇಕು. ಸ್ವಲ್ಪನೇ ಹಾಕಿ ರುಬ್ಕೋಬೇಕಾಗತ್ತೆ. ನೋಡಿ ಯಾವ ಥರ ಆಗಿದೆ ಹುಣ್ಗ ಅಂತ, ಅಥವಾ ಹೂರಣ ಅಂತಲೂ ಕರೀತಾರೆ. ಈ ಹೂರಣನ ರುಬ್ಬೇಕಾದ್ರೆ ತುಂಬ ನೈಸಾಗಿ ರುಬ್ಕೋಬೇಕು. ಸ್ವಲ್ಪ ತರಿ ಇದ್ರೂ ಕಡುಬು ಸರಿಯಾಗಿ ಬರಲ್ಲ, ಆಮೇಲೆ ಹೋಳಿಗೆನೂ ಸರಿಯಾಗಿ ಬರಲ್ಲ. ಅದಕ್ಕೆ ನೈಸಾಗಿ ಕಲಿಸ್ಕೊಂಡಿದ್ದೀನಿ. ಈಗ ಹಿಟ್ಟು ಕೂಡ ನೋಡಿ ಎಷ್ಟು ಚೆನ್ನಾಗಿ ನೆಂದಿದೆ ಅಂದರೆ ತುಂಬ ಚೆನ್ನಾಗಿ ನೆಂದಿದೆ. ಈ ಕಡೆ ತುಂಬ ತೆಳುನೂ ಅಲ್ಲ, ಈ ಕಡೆ ತುಂಬ ಗಟ್ಟಿನೂ ಇರಲ್ಲ, ಆ ಥರ ಬೇಕು ಕಡುಬಿಗೆ. ಈಗ ನಾನು ಕಡುಬನ್ನು ಮಾಡ್ಕೊಳ್ಳೋಕ್ಕೆ ಒಂದೊಂದೇ ಎಲೆ ಲಟ್ಟಿಸ್ಕೊತೀನಿ. ಚಿಕ್ಕದಾಗಿ ಉಂಡೆ ತೊಗೊಂಡು ಎಣ್ಣೆ ಹಾಕ್ಕೊಂಡು ಅಥವಾ ನೀವು ಹಿಟ್ಟು ಹಾಕ್ಕೊಂಡು ಕೂಡ ಲಟ್ಟಿಸ್ಕೋಬೋದು. ಈ ಥರ ಚಿಕ್ಕದಾಗಿ. ತುಂಬ ದೊಡ್ಡದಾದರೆ ಎಣ್ಣೆಲಿ ತಿರುಗಿಸ್ಬೇಕಾದ್ರೆ ಕಷ್ಟ ಆಗುತ್ತೆ. ಅದಕ್ಕೆ ನಾನು ಚಿಕ್ಕದಾಗಿ ಎಲೆಗಳನ್ನ ಹಾಕ್ಕೊಂಡು ಈ ಥರ ಹೂರಣನ ಮಧ್ಯದಲ್ಲಿ ಇಟ್ಬಿಟ್ಟು ನೆಕ್ಸ್ಟ್ ನಾನು ಅದನ್ನು ಕವರ್ ಮಾಡ್ಕೊತೀನಿ. ಅದಕ್ಕೆ ನೀರು ಹಾಕಿನೂ ಕೂಡ ಅಂಟಿಸ್ಕೋಬೋದು. ಹಾಗೇ ಅಂಟುತ್ತೆ, ಏನಿಲ್ಲ. ಸ್ವಲ್ಪ ನೀಟಾಗಿ ಪ್ರೆಸ್ ಮಾಡಿದ್ರೆ ಸಾಕು, ಅಂಟುತ್ತೆ. ಯಾಕಂದರೆ ಎಣ್ಣೆ ಹಚ್ಚಿ ಲಟ್ಟಿಸ್ಕೊಂಡಿರ್ತೀವಲ್ಲ, ಅದಕ್ಕೆ. ನೋಡಿ, 2ನೇದನ್ನ ಹುಣ್ಗನ ತುಂಬಿ ಕಡುಬನ್ನ ರೆಡಿ ಮಾಡ್ಕೋತಾ ಇದ್ದೀನಿ. ನೋಡಿ, ಈ ಥರ ನೀಟಾಗಿ ಪ್ರೆಸ್ ಮಾಡಬೇಕು. ಒಂಚೂರು ಎಲ್ಲರೂ ಉಳ್ಕೊಂಡ್ರೂ ಕೂಡ ಎಣ್ಣೆಲಿ ಕರೆದಾದ್ಮೇಲೆ ಎಲ್ಲ ಬಿಟ್ಕೊಂಡು ಹೂರಣ ಎಲ್ಲ ಈಚೆ ಬಂದು ಎಣ್ಣೆ ಫುಲ್ಲು ಹಾಳಾಗಿಬಿಡುತ್ತೆ. ಅದಕ್ಕೆ ನೋಡಿ ನೀಟಾಗಿ ಮಾಡ್ಕೋಬೇಕು. ನೀರಲ್ಲಿ ಸ್ವಲ್ಪ ಹಿಟ್ಟನ್ನು ಮಿಕ್ಸ್ ಮಾಡಿಕೊಂಡು
ಒಂಥರ ಗಮ್ ಥರ ಮಾಡಿಕೊಂಡು ಅದನ್ನೂ ಹಾಕೋತಾರೆ. ಆದರೆ ನಾನು ಇವತ್ತಿಲ್ಲಿ ಏನೂ ಹಾಕ್ತಾಯಿಲ್ಲ, ಹಾಗೇ ಅಂಟ್ತಾಯಿದೆ. ಹಿಟ್ಟು ಹಚ್ಕೊಂಡು ಲಟ್ಟಿಸ್ತೀವಲ್ಲ ಆವಾಗ ಅದು ಅಂಟಲ್ಲ. ಈಗ ನಾವು ಎಣ್ಣೆ ಹಚ್ಚಿ ಲಟ್ಟಿಸ್ಕೊಂಡಿರೋದ್ರಿಂದ ಅದು ತಾನಾಗೆ ಈ ಥರ ಮಾಡೋದು, ಪ್ರೆಸ್ ಮಾಡಬೇಕು ಅಷ್ಟೇ ನೀಟಾಗಿ, ಅದು ಬಿಟ್ಕೊಳ್ಳಾರ ಥರ ನೋಡ್ಕೋಬೇಕು. ಈಗ ಎಣ್ಣೆನ ಬಿಸಿಗೆ ಇಟ್ಕೊಂಡಿದ್ದೆ, ಎಣ್ಣೆನೂ ನೀಟಾಗಿ ಕಾದಿದೆ. ಈಗ ಒಂದೊಂದೇ ಕಡುಬನ್ನ ನಾವು ಎಣ್ಣೆಲಿ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಎರಡೂ ಕಡೆ ತಿರುಗಿಸಿ ನೀಟಾಗಿ ಫ್ರೈ ಮಾಡ್ಕೋಬೇಕು. ಈ ಥರ ಗೋಲ್ಡನ್ ಬ್ರೌನ್ ಕಲರ್ ಬಂದರೆ ತುಂಬ ಚೆನ್ನಾಗಿ ಇರುತ್ತೆ ಕಡುಬುಗಳು. ಹಾಗೆ ನಾನು ಮತ್ತೊಂದು ಕಡುಬನ್ನು ಕೂಡ ಕರಿಯೋಕ್ಕೆ ಹಾಕ್ಕೊಂಡಿದ್ದೀನಿ. ಹಾಗೆ ಕಡುಬುಗಳನ್ನ ಮಾಡ್ತಾ ಇರಬೇಕು. ಅದು ಬೆಂದಿದ್ದನ್ನ ಅಥವಾ ಕರೆದಿರೋದನ್ನ ಸೈಡಿಗೆ ತೆಗೆದು ಹಾಗೆ ಮತ್ತೊಂದು ಕಡುಬನ್ನ ಹಾಕ್ತಾ ಇರಬೇಕು. ಈ ಥರ ಆದರೆ ಬೇಗ ಬೇಗ ಆಗೋಗುತ್ತೆ ಕಡುಬುಗಳು. ನೋಡಿ ಎಷ್ಟು ಈಸಿ ಅಲ್ವಾ, ತುಂಬಾ ಈಸಿಯಾಗಿ ತುಂಬಾ ಫಾಸ್ಟಾಗಿ ಫಟಾಫಟ್ ಅಂತ ಕಡುಬನ್ನ ಮಾಡ್ಕೋಬೋದು. ನೋಡಿ ಕಡುಬು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಈ ಥರ ಬಂದರೆ ಸಾಕು. ನೆಕ್ಸ್ಟ್ ನಾವು ಇಲ್ಲಿ ಒಬ್ಬಿಟ್ಟು ಸಾರನ್ನ ಮಾಡ್ಕೋತಾ ಇದ್ದೀನಿ. ಒಬ್ಬಿಟ್ಟು ಸಾರಿಗೆ ಏನೇನು ಬೇಕು ಅಂತ ಎಲ್ಲ ಒಂದೇ ಬಾಣಲಿಲಿ ಹಾಕ್ಕೊಂಡು ತೋರಿಸ್ಬಿಡ್ತೀನಿ, ಬೇಗ ಆಗಬೇಕು. ಈರುಳ್ಳಿ ಹಾಕ್ಕೊಂಡಿದ್ದೀನಿ, ಕಾಳು ಮೆಣಸು ಹಾಕ್ಕೊಂಡಿದ್ದೀನಿ, ಶುಂಠಿ ಬೆಳ್ಳುಳ್ಳಿ ಮತ್ತು ಧನಿಯಾ ಬೀಜ. ನಾನಿಲ್ಲಿ ಗ್ರೀನ್ ಕಲರ್ ಉಬ್ಬಿಟ್ಟು ಸಾರು ಮಾಡ್ತಾ ಇರೋದ್ರಿಂದ 1-2-3 ಹಸಿ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಇಷ್ಟೇ, ಇನ್ನೇನು ಇಲ್ಲ. ಜೀರಿಗೆ, ಕಾಳುಮೆಣಸು, ಶುಂಠಿ, ಬೆಳ್ಳುಳ್ಳಿ, ಹಸಿ ಮೆಣಸಿನ್ಕಾಯಿ ಅಷ್ಟೇ. ಟೊಮೊಟೊ ಹಾಕೊಳ್ಳಲ್ಲ ಈ ಸಾರಿಗೆ. ಹುಣಸೆ ಹಣ್ಣನ್ನ ತೊಳೆದು ನೀರಲ್ಲಿ ನೆನೆ ಹಾಕ್ಕೊಂಡಿದ್ದೀನಿ. ಈಗ ನಾನು ಅದನ್ನು ಎಣ್ಣೆ ಹಾಕ್ಕೊಂಡು ಕೂಡ ಹುರಿಬೋದು, ಇಲ್ಲ ನಾನಿಲ್ಲಿ ಡ್ರೈ ಆಗಿ ಹುರ್ಕೊಂಡಿದ್ದೀನಿ ಎಲ್ಲನೂ. ನೆಕ್ಸ್ಟು ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅಲ್ಲಿ ನಾನು ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ. ಅದನ್ನೇನು ಹುರಿಯೋಕ್ಕೆ ಹಾಕೊಳ್ಳೋಂಗಿಲ್ಲ, ರುಬ್ಬಕ್ಕೆ ಹಾಕ್ಕೊಂಬಿಟ್ರೆ ಸಾಕು ಡೈರೆಕ್ಟಾಗಿ. ನೋಡಿ ಈ ಥರ ರುಬ್ಕೊಂಡು ಬಂದಿದ್ದೀನಿ. ನೆಕ್ಸ್ಟು ಒಂದು ಪಾತ್ರೆಯಲ್ಲಿ 2-3 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಜೀರಿಗೆ, ಸಾಸಿವೆ, ನೆಕ್ಸ್ಟು ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೆ, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, 1-2 ಈರುಳ್ಳಿ ಎಲ್ಲನೂ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡಿಕೊಂಡು ನೆಕ್ಸ್ಟು ನಾವು ಅದಕ್ಕೆ ಹುಣಸೆ ಹಣ್ಣಿನ ರಸನ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಉಪ್ಪು ಹಾಕ್ಕೊಂಡಿದ್ದೀನಿ, ಅರಿಶಿಣ ಪುಡಿ. ಇದೆಲ್ಲನೂ ನೀಟಾಗಿ ಚೆನ್ನಾಗಿ ಕುದಿಬೇಕು. ಫಸ್ಟು ಇದು ಹುಣಸೆ ಹಣ್ಣಿನ ಹುಳಿ ಕುದ್ದಾದ ನಂತರನೇ ನಾವು ಏನು ರುಬ್ಬಿಟ್ಕೊಂಡಿರ್ತೀವಲ್ಲ ಮಸಾಲೆ, ಅದನ್ನೆಲ್ಲ ಹಾಕ್ಕೋಬೇಕು. ನೆಕ್ಸ್ಟು ನಾನಿಲ್ಲಿ ಕಡಲೆಬೇಳೆದು ಕಟ್ಟಿತ್ತಲ್ಲ, ಅದನ್ನು ನೀರಿಂದ ಶೋಧಿಸ್ಕೊಂಡಿರ್ತೀವಲ್ಲ ಕಡಲೆಬೇಳೆನ, ಆ ನೀರನ್ನು ಆ ಕಟ್ಟನ್ನು ತಗೊಂಡು ಹಾಕ್ಕೊಂಡು ನೆಕ್ಸ್ಟ್ ನಾನು ಸ್ವಲ್ಪ ಹೂರಣನ ಸಾಂಬಾರಿಗೆ ಹಾಕಿದ್ದೀನಿ. ಈ ಹೂರಣ ಹಾಕೋದ್ರಿಂದ ಅದರಲ್ಲಿ ಕಡಲೆಬೇಳೆ ಮತ್ತು ಬೆಲ್ಲ ಇರುತ್ತಲ್ಲ, ಅದಕ್ಕೆ ಸಾರು ನೀಟಾಗಿ ಗಟ್ಟಿಯಾಗೂ ಬರುತ್ತೆ, ಆಮೇಲೆ ಸ್ವೀಟಾಗಿ ಚೆನ್ನಾಗಿರುತ್ತೆ. ಇಲ್ಲಿ ಹುಳಿ, ಉಪ್ಪು, ಖಾರ ಎಲ್ಲನೂ ಚೆನ್ನಾಗಿ ನೀಟಾಗಿ ಕುದಿಬೇಕು, ಆವಾಗಲೇ ಈ ಸಾರು ತುಂಬಾ ರುಚಿಯಾಗುತ್ತೆ. ಫಸ್ಟ್ನೇ ದಿನ ಮಾಡೋದಕ್ಕಿಂತ ಕುದಿಸ್ಕೊಂಡು 2ನೇ ದಿನ ನಾವು ಒಬ್ಬಿಟ್ಟು ಸಾರನ್ನ ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿದ್ರಲ್ವಾ ಕಡುಬು ಮತ್ತು ಕಟ್ಟಿನ ಸಾರನ್ನ ಹೇಗೆ ಮಾಡೋದು ಅಂತ. ನೀವು ಮನೇಲಿ ಟ್ರೈ ಮಾಡ್ಕೋಬೋದು, ತುಂಬಾ ಚೆನ್ನಾಗಿರುತ್ತೆ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪಕ್ಕದಲ್ಲಿರೋಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಆವಾಗ ನಾನು ಹಾಕೋವಂಥ ಎಲ್ಲ ರೆಸಿಪಿ ವಿಡಿಯೋಗಳು ನಿಮಗೆ ಬಂದು ತಲುಪುತ್ತವೆ. ಮತ್ತೊಂದು ಹೊಸ ರೆಸಿಪಿ ಜೊತೆ ನಾನು ನಿಮ್ಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.